ಮರಕಡ ಶ್ರೀ ಗುರು ಪರಾಶಕ್ತಿ ಮಠದ ಸಂಸ್ಥಾಪಕರಾದ ಪರಮಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರ ಮಹಾ ಆರಾಧನೆಯು ಮಡ್ಯಾರು ಪರಾಶಕ್ತಿ ಕ್ಷೇತ್ರದಲ್ಲಿ ಸೋಮವಾರ ನಡೆಯಿತು. ಈ ತೊಡರ ಸಂಕಲ್ಪದೊಳಗ ನೆಲೆ ನಿಲ್ಲು ನೀ, ಈ ತೊಡರ ಸಂಕಲ್ಪದೊಳಗ ನೆಲೆ ನಿಲ್ಲು ನೀ, ಒಬ್ಬರಾತ್ಪರೆ ನೀ, ಒಬ್ಬರ ಬ್ರಹ್ಮಸ್ವರೂಪಿನಿ ನೀ, ಓ ತಾಯೇ ನೀ, ನಿಲ್ಲೋ 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 ತೊಡರ ಸಂಕಲ್ಪದೊಳಗ. ನಡೆಯಿತೋ ಸೀಮಾನೋರ್ವನ ನಡೆ, ನಡೆಯಿತೋ ತಾಯಿಯ ನಡೆ, ನಡೆಯಿತೋ ಪರಾತ್ಪರೆಯ ನಡೆಯೂ ಅವು. ಇದೆಂತಿರಬೇಕೋ ಅಂಥೇ ಇರಬೇಕು, ಎಂತಿರಬೇಕೋ ಅಂಥೇ ಇರಬೇಕು, ಎಂತಿರಬೇಕೋ ಅಂಥೇ ಇರಬೇಕು. ಮಾತೆ ಶಕುಂತಲಾ ಅಮ್ಮನವರು ದೀಪ ಪ್ರಜ್ವಲನಗೈದು ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭ ಅತಿಥಿ ಗಣ್ಯರು ಕೂಡ ಗುರುಗಳಿಗೆ ಪುಷ್ಪನಮನ ಸಲ್ಲಿಸಿದರು.
ಸಂದರ್ಭ ಮಾತನಾಡಿದ ಶಕುಂತಲಾ ಅಮ್ಮ, ಸ್ವಾಮಿಯವರ ಚಿಂತನೆ ಬರೀ ಸಾಮಾನ್ಯ ಚಿಂತನೆ ಅಲ್ಲ, ಇದು ಬರೀ ಮನುಷ್ಯರಿಂದ ಮಾತ್ರ ಸಾಧ್ಯವಿಲ್ಲ. ಅವರೇ ಹೇಳಿದ ಹಾಗೆ ಮಾಯಾತೀತನೋರ್ವ ಮಾಯೆಯೊಳಗೆ ಬಂದು ಉದ್ಧರಿಸುವ ಚಿಂತನೆ, ಹೇಳುವವನೋರ್ವ ಜೀವಜಾಲಗಳ ಹೊರಗೆ ನಿಂತು ಹೇಳಿದ, ಕೇಳುಗನಿಗೆ ಅದು ಅರ್ಥವೇ ಆಗಲಿಲ್ಲ, ಆದರೆ ಮುಂದೆ ಜನಾಂಗವೊಂದು ಬರಲಿದೆ ಎಂದು ಭಾವಿಸುವೇನಾ? ಅರ್ಥೈಸಿಕೊಳ್ಳುವವರು ಸ್ವಾಮೀಜಿಯವರು ನೀಡಿದ ನುಡಿಗಳು ದೇವನುಡಿಗಳಾಗಿದೆ ಎಂದರು. ಇಂತಹ ಭವ್ಯ ಚಿಂತನವ ಓರ್ವ ಮನುಜನಾಗಿ ಮಾಡಲು ಸಾಧ್ಯವೇ ಇಲ್ಲ ಅನ್ನುತ್ತಿದ್ದೆ. ನಾನು ಕೊಂಚ ಹೊರಗಿನ ಚಿಂತನಕ್ಕೆ ಹೋಗುತ್ತಿದ್ದೇನೆ. ಇದಕ್ಕಾಗಿ ಅವರ ಸಿದ್ಧತೆ ಏನೂ ಇರಲಿಲ್ಲ, ಬೇಕೆಂದೂ ಇರಲಿಲ್ಲ ನಮಗೆ ಇದೆಲ್ಲ. ಯಾಕಂದರೆ ನಮ್ಮ ಕೆಲಸವೇ ಇದಲ್ಲ, ದೇಗುಲ ಕಟ್ಟುವ ಕೆಲಸವೂ ಅಲ್ಲ, ದೇಗುಲವನ್ನು ಮತ್ತಷ್ಟು ನಿರ್ಮಿಸಿ ಅಥವಾ ಜನರಿಗೆ ಆ ಚಿಂತನದಲ್ಲಿ ಅವರಿಗೆ ಧರ್ಮ ಕೊಡುವಂಥ ಚಿಂತನೆ ನಮ್ಮದಿರಲಿಲ್ಲ. ನಾವೊಂದು ಸಾಮಾನ್ಯರ ಬದುಕಿನಲ್ಲೇ ಬದುಕಿದರು. ಅಂತಹದರಲ್ಲಿ 1994ರಲ್ಲಿ ನಮ್ಮ ಜೀವನ ಚಿಂತನೆ ಬದಲಾಯಿತು ಅಂದರೆ ಕೊಂಚ ಕಠಿಣತೆ ಅನುಭವಿಸಿ ಅಲ್ಲೂ ನೊಂದೆವು ಬೆಂದೆವು ಎನ್ನುವ ಆದರೆ ಮಹಾಶಕ್ತಿ ಒಂದು ಮಹಾರಾಶಿಯಾದಂತೆ ಒಳಗಿದ್ದುದು ಎದ್ದುವಂತೆ ನಮಗೆ ಅರ್ಥವೇ ಆಗಿರಲಿಲ್ಲ. ಬಂದು ಹೊಸ ನುಡಿಗಳ ಮಾತನಾಡುವಾಗ ಯಾವುದು ಇಂತಹ ಚಿಂತನದಲ್ಲಿ ಎಲ್ಲೂ ಇಲ್ಲದ, ಜಗತ್ತಲ್ಲೇ ಕೇಳಿದೆ, ಜಗತ್ತಿನಲ್ಲಿ ಎಲ್ಲೂ ಹುಡುಕಿದರೂ ಕೂಡ ಇಂತಹ ಒಂದು ಚಿಂತನೆ ಬರದೇ ಇಲ್ಲ. ಹುಡುಗಾಡಿದೆವು, ಯಾರಿಗಾದರೂ ಇಂಥ ಆಗಿದೆಯೇ ಇಲ್ಲ, ಎಲ್ಲೂ ಇಲ್ಲ. ಆದರೆ ಬರುವ ಒತ್ತೊಳೆದು ನೋವ ಪಡಕೊಳ್ಳಬೇಕು. ಇದು ಶಕ್ತಿ ಚಿಂತನೆ. ಬರೇ ಮನುಷ್ಯನಾಗಿ ಅಥವಾ ವ್ಯಕ್ತಿಯಾಗಿ ಮಾಡುವಂತಹ ಚಿಂತನೆ. ಇಲ್ಲಿ ಬಂದುದು ವ್ಯಕ್ತಿ ಶಕ್ತಿಗಳ ಚಿಂತನೆ. ವ್ಯಕ್ತಿಯಾಗಿ ನಾನು ಎಲ್ಲರನ್ನ ಬಳಸಬಹುದು, ಹೇಳಬಹುದು, ಪ್ರೀತಿ ಮಾಡಬಹುದು, ಎಲ್ಲವೂ ಹೌದು. ಆದರೆ ಶಕ್ತಿ ಅದು ಬೇರೆ, ಅದು ಬಯಸಿದಂತೆ ನಾವು ಮಾಡಬಹುದು. ಹೊರತು ವ್ಯಕ್ತಿ ಯಾರೋ ಒಬ್ಬರು ಹೇಳಿದರು ಎಂದು ನಾವು ಮಾಡಲಾಗದು. ಯಾವುದೇ ಚಿಂತನೆ ಇಲ್ಲಿ ಅದೇ ವ್ಯತ್ಯಾಸ. ನಾವು ಸಾಮಾಜಿಕ ಬದುಕಿನಲ್ಲಿ ಈ ವ್ಯತ್ಯಾಸವನ್ನು ಬಹಳಷ್ಟು ಕಂಡೆವು, ಬಹಳಷ್ಟು ನೊಂದೆವು. ಅದರಲ್ಲೂ ಕೂಡ ನಮಗೆ ಒಪ್ಪುದು ತಾಯಿ ಬೆಳೆಯ ಚಿಂತನೆ. ಬದುಕೇ ಇಲ್ಲದ ಗೊತ್ತೊಳಗೆ ಏನು ಮಾಡುವುದೇನಿಲ್ಲ ಅಂದಾಗಲೂ ಕೂಡ ಅವಳಂದ ಮಾತು ತಾಯಿಯಾಗಿ ಚಾಮುಂಡೇಶ್ವರಿಯೇ ಆಗಿ ಬಂದು ಆರಾಧನೆ ನೆರವೇರಿಸಿದ ಶ್ರೀ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರು ಮಾಯಾತೀತೆಯ ಸೊಬಗನ್ನು ಈ ವಸುಂಧರೆಗೆ ತಂದ ಸೀಮತೆಯ ಭಾವ ಪಡೆದುಕೊಂಡು ಮಾಯೆಯ ವಿಸ್ಮವನ್ನು ಅನಾವರಣಗೊಳಿಸಿದ ಪೂಜ್ಯರಿಗೆ ನಮನಗಳು ಎಂದರು. ಓರ್ವ ಬಂದ ಮಾಯಾತೀತನಾಗಿದ್ದ ನಾಥ ಕಥೆಯೊಂದು ಅನ್ನುತ್ತಿದ್ದೇನೆ. ನಾನು ಈ ಕಥೆ ಇಂದಿನ ವಾಸ್ತವದ ಚಿಂತನಕ್ಕ ಜೋಡಿಸುವ ಕಥೆ ಇದು. ಯಾಕೆ ಈ ಕ್ಷೇತ್ರ ತಿಂತಿದೆ, ಈ ಕ್ಷೇತ್ರ ಅಂದರೆ ಅದರ್ಥದೊಳಗೆ ಕ್ಷೇತ್ರ ಪರಿಚಯ ಮಾಡುತ್ತಿದೆ. ಮಾಯಾತೀತನಾದವನೋರ್ವ, ಮಾಯೆಗೆ ಅತೀತನಾದವನೋರ್ವ ಮಾಯೆಯೊಳಗೆ ಮಾಯೆಯ ವಿಸ್ಮಯತೆಯ ಅನಾವರಣಗೊಳಿಸಿದರು ತಾಣವಿದು ಕ್ಷೇತ್ರ. ಈ ಅನಾವರಣ ಪ್ರತಿಯೊಂದು ಜೀವರಾಶಿಯಲ್ಲೂ ಪ್ರತಿಯೋರ್ವರಲ್ಲೂ ಆತ್ಮ ಸಂಕೀರ್ಣತೆಗಳು ಅಂದೇನಾ, ಸ್ವಾಮಿ ಅಂದೇನಾ. ಈ ಸ್ವಾಮಿ ಎಂಬ ಪದದ ಅರ್ಥವೇನಯ್ಯ? ಸ್ವಾಮಿ ಅಂದರಾರು? ಸ್ವಾಮಿ ಅಂದರೆ ನಿಜ ಅರ್ಥವೇನು? ಈ ಚಿಂತನವನ್ನುತ್ತಿದ್ದೇನೆ ನಾನು. ಒಳಗೊಳಗ ನಿಂತವನೋರ್ವ, ಒಳಗೊಳಗ ನಿನಾದವ ಕೊಡುವವನೋರ್ವ, ಒಳಗ ನಮ್ಮೊಳಗೆ ನಿಂತು ತನ್ನ ಅಸ್ತಿತ್ವವ ನಮಗ ಕೊಡುವವನೋರ್ವ ಸ್ವಾಮಿ. ಒಳಗೊಳಗ ನಿಂತು
ನನ್ನನ್ನೇ ಶುದ್ಧೀಕರಿಸಿದ ಪರಮಾತ್ಮ ಸಕನನ್ನಲೇ ತಂದೆಯನ್ನಲೇ ನಾ ಆತ್ಮಸಕ ಅನ್ನಲೇ ಆತ್ಮಜನ್ ಅಲ್ಲ. ಇಲ್ಲಿ ನಮ್ಮೊಳಗೆ ಬರಬೇಕಾದಂತ ಪರಮಾತ್ಮನ ಭಾವವನ್ನು ಇದ್ದೇನೆ ನಾನು. ಒಳಗೊಳಗ ಸೇರುವಂತಹ ಭಾವ, ಈ ಭಾವ ಪಡ್ಕೊಂಡು ಅವರಂದರು ತಾಯಿ ಎಂಬ ಭಾವ ಅಥವಾ ಅಮೂಲ ವಿಭುವನ್ನುವ ಭಾವ ಅಥವಾ ಏನೇನೋ ಕರೆದೆವು ಬಣ ದಕ್ಷಿಣಾಮೂರ್ತಿ ಅಂದರು. ಮೂರ್ತತೆಯೊಳಗೆ ಬಂದವನೊಬ್ಬ ದಕ್ಷಿಣಾಮೂರ್ತಿಯಾದ ಗುರುವೇ ಸರ್ವಲೋಕಾನ. ಮಾಣಿಲ ಶ್ರೀಧಾಮದ ಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನವಿತ್ತರು. ನಮಗೆಲ್ಲರಿಗೂ ಆದರಣೀಯರು, ಪೂಜ್ಯರು, ಈ ಕಾಲಘಟ್ಟದಲ್ಲಿ, ಈ ಕಲಿಯುಗದಲ್ಲಿ ಆದಿಪರಾಶಕ್ತಿ ಅನ್ನುವ ಪದ ಎಷ್ಟು ಅರ್ಥಪೂರ್ಣ ಅನ್ನುವುದನ್ನು ಇಡೀ ವಿಶ್ವವ್ಯಾಪಿ ಸಾದರಪಡಿಸಿದವರು ಪರಮ ಪೂಜ್ಯ ನರೇಂದ್ರನಾಥ್ ಯೋಗೀಶ್ವರ ನರೇಂದ್ರನಾಥ್ ಸ್ವಾಮೀಜಿಯವರು. ಅವರ ತಪಸ್ಸು, ಅವರ ಸಾಧನೆ, ಅವರು ಜನಸಾಮಾನ್ಯರ ಭಕ್ತರ ಮೇಲೆ ಇಟ್ಟಂಥ ಪ್ರೀತಿ, ಅವರ ಹೃದಯ ವಿಶಾಲತೆ, ಅವರು ಮತ್ತು ಅವರ ಮಾತೃಶ್ರೀ ಅಮ್ಮನವರ ಹೃದಯ ಶ್ರೀಮಂತಿಕೆ, ಇದನ್ನೆಲ್ಲ ನಾನು ಭಾಳ ಹತ್ರದಲ್ಲಿ ಕಂಡವ. ನಾನು ಮರಕಟಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಹೇಗೆ ಕೆಳಗೆ ಕೂತ್ಕೊಂಡಿದ್ದೀರಿ, ಹಾಗೆ ನಾನು ಅವರ ಭಕ್ತರಾಗಿ ಈ ಥರ ಕೂತ್ಕೊಂಡವ ಒಂದು ಕಾಲದಲ್ಲಿ. ಪೂಜ್ಯರು ತಮ್ಮ ವಿಶಾಲ ದೃಷ್ಟಿತ್ವ, ಅವರು ಭಕ್ತರ ಮೇಲೆ, ಆ ತಾಯಿಯ ಭಕ್ತರ ಮೇಲೆ ಇಟ್ಟಂಥ ಪ್ರೀತಿ ಮತ್ತು ಅನುಕಂಪದ ಅಲೆ, ಅದು ಆ ಕಾಲದಲ್ಲಿ ಕಾಣಬೇಕು ಅಂತ ಇದ್ದರೆ ಮರಕಡದಲ್ಲಿ ಕಾಣಬೇಕಾಗಿತ್ತು, ಜನಸಾಮಾನ್ಯ ಕೂಡ. ಅಂಥ ಒಂದು ದಿವ್ಯ ಶಕ್ತಿ ಅವರಲ್ಲಿ ಇದ್ದದ್ದನ್ನು ನಾನು ಭಾಳಷ್ಟು ಹತ್ತಿರದಲ್ಲಿ ಕಂಡಿದ್ದೆ. ವಿಧಾನಸಭಾಧ್ಯಕ್ಷರಾದ UT ಖಾದರ್ ಈ ಸಂದರ್ಭ ಮಾತನಾಡಿದರು. ಈ ಒಂದು ಪಾವಿತ್ರದ ಕ್ಷೇತ್ರಕ್ಕೆ ನಾನು ಶಾಸಕನಾದ ಮೊದಲೇ ಸಕ್ರಿಯವಾಗಿ ನಾನು ಬರ್ತಾ ಇದ್ದ ಸಂದರ್ಭ. ಬಹುಶಃ ಮರಕಡದಲ್ಲಿದ್ದಾಗಲೂ ಕೂಡ ನಮ್ಮ ಮರಕಡ ಕ್ಷೇತ್ರ ಕೂಡ ಒಂದು ಸ್ವಾಮೀಜಿ ಹತ್ರ ಹೋಗಿದ್ದೆ. ಇಲ್ಲಿ ಈ ಕೆಲಸ ಪ್ರಾರಂಭ ಆಗುವಾಗಲೇ ಅಲ್ಲಿ ಸಣ್ಣ ಒಂದು ಕೋಣೆಯಲ್ಲಿ ಇವತ್ತು ಪೂಜೆ ನಡೀತಾ ಇತ್ತು, ಪಕ್ಕದಲ್ಲೆಲ್ಲ ಕೆಲಸ ಕೂಡ ಇವತ್ತು ನಡೀತದೆ. ಆ ಸಂದರ್ಭದಲ್ಲಿ ನಾನು ಕೂಡ ಬಹಳ ಹತ್ತಿರದಿಂದ ನೋಡಿಕೊಂಡು ಬಂದವ. ಇಲ್ಲಿ ಮಾತ್ರ ಅಲ್ಲ, ಪಕ್ಕದಲ್ಲಿ ಅರಮನೆ ಆದಾಗಲೂ ಕೂಡ ಅಲ್ಲಿ ಕಟ್ಟುವ ಸಂದರ್ಭದಲ್ಲಿ, ಅಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ ಕೂಡ ಸಕ್ಕರೆ ಭಾಗಿಸಿದವು. ಸೊ ನನಗೆ ಯಾಕಂತ ಹೇಳಿದರೆ, ನನ್ನ ಸ್ವಾಮೀಜಿಯವರ ಇವತ್ತಿನ ಒಂದು ದಿನದ ಅನುಸ್ಮರಣೆ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಮಹಾ ಒಂದು ವ್ಯಕ್ತಿಯ ಮತ್ತು ದೇವ ಮತ್ತು ದೈವ ಶಕ್ತಿ ಕೊಟ್ಟಂತ ಮಹಾಪುರುಷರ ಅವರ ವ್ಯಕ್ತಿತ್ವ ಏನು, ಅವರ ಸಂಸ್ಕೃತಿ ಏನಿತ್ತು, ಅವರ ಪರಂಪರೆ ಏನಿತ್ತು, ಅವರ ಆಚರಣೆ ಏನಿತ್ತು, ಅವರ ವಿಚಾರಣೆ ಏನಿತ್ತು, ಸಮಾಜದ ದೇಶ ವಿಶ್ವ ಯಾವತ್ತು ಇರಬೇಕಂತ ಹೇಳಿಕೊಂಡು ಅವರ ಚಿಂತನೆ ಏನಿತ್ತ, ಇದನ್ನೆಲ್ಲವೂ ಕೂಡ ನಾವು ಇವತ್ತು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿರುವಂತಹ ಕೋಟ್ಯಾಂತರ ಮಕ್ಕಳಿಗೆ ವರ್ಗಾಯಿಸುವಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಅಂತಹ ಮಹಾಪುರುಷರ ಆ ತತ್ವ ಆದರ್ಶಗಳೇನಿದ್ದ ಅದನ್ನು ನಾವು ಅರ್ಥ ಮಾಡಿಕೊಂಡು ಯುವಕರಿಗೆ ಮತ್ತು ಯುವ ಜನಾಂಗಕ್ಕೆ, ವಿದ್ಯಾರ್ಥಿ ಮತ್ತು ಮಕ್ಕಳಿಗೆ ಇದನ್ನು ವರ್ಗಾಯಿಸಿದಾಗ ಈ ದೇಶದ ಸಂಸ್ಕೃತಿ ಮತ್ತು ಮಣ್ಣಿನ ಧಾರ್ಮಿಕತೆ ಮತ್ತು ಬಹುಶಃ ಇವತ್ತು ನಮ್ಮ ವಿಚಾರ ಬಲಿಷ್ಠವಾಗಿ ನೆಲೆ ನಿಲ್ಲುವಂತ ವಿಚಾರಗಳು ಇವತ್ತು ಆಗ್ತದೆ. ದಕ್ಷಿಣ ಕನ್ನಡ ಕಸಾಪ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ಮರ್ಕಲ್ಕೂರ, ರಾಮಕ್ಷತ್ರಿಯ ಸಮಾಜದ ಕುಲ ಪುರೋಹಿತರಾದ ವಿ ಸತ್ಯಕೃಷ್ಣ ಭಟ್, ಮೇಯರ್ ಶಶಿಧರ್ ಹೆಗಡೆ, ಪುತ್ತಿಲ ಪ್ರತಿಷ್ಠಾನದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪುತ್ತಿಲ ಈ ವೇಳೆ ಹಾಜರಿದ್ದರು. ಪುಷ್ಪನಮನ ಸಲ್ಲಿಸಿದ ಮಾಜಿ ಸಚಿವ ಕೃಷ್ಣಜಿ ಪಾಲೆಮಾರ್ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದರು. ನಮ್ಮೆಲ್ಲರ ಒಂದು ವಿಶೇಷವಾಗಿ 4ನೇ ವರ್ಷ ಇವತ್ತು ಅವರು ನಮ್ಮನ್ನು ಅಗಲಿ 4 ವರ್ಷ ಆಯಿತು. ಆದರೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಭಕ್ತಾದಿಗಳೆಲ್ಲ ಸೇರಿಕೊಂಡು ಇವತ್ತು ಈ ಆರಾಧನಾ ಉತ್ಸವವನ್ನು ಮಾಡುವಂಥ ಈ ಪವಿತ್ರ ಕಾಲ ನಮ್ಮೆಲ್ಲರಿಗೊಂದು ವಿಶೇಷವಾದ ದಿನ ಅಂತ ಹೇಳಬೇಕು. ಇವತ್ತು ಸಾವಿರಾರು ಭಕ್ತಾದಿಗಳು ಕುಟುಂಬ ಇವತ್ತು ಇಲ್ಲಿ ಬಂದು ಪೂಜ್ಯ ಸ್ವಾಮೀಜಿಯವರ ಅವರು ನಮ್ಮಲ್ಲಿ ಇಲ್ಲದಿದ್ದರೂ ಪೂಜ್ಯ ಸ್ವಾಮಿ ನಮ್ಮ ಎದುರಿಗಿದ್ದು ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಈ ಸಂದರ್ಭ ನಮ್ಮೆಲ್ಲರಿಗೂ ಒಂದು ಶುಭ ತರುವಂಥ ಈ ಕಾಲ ಅಂತ ಹೇಳಿ ಈ ಸಂದರ್ಭ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮೆಲ್ಲರ
ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಸ್ವಾಮೀಜಿಯವರ ಕುಟುಂಬದ ಶೀತಲ್ ಕೋಟೆಕಾರ್, ಕಾವ್ಯ ಕೋಟೆಕಾರ್, ವಿಶಾಲ್ ರಾವ್, ಸನತ್ ಕೋಟೆ, ಪ್ರಣವ್ ಕೋಟೆಕಾರ್, ಪ್ರಕೃತಿ ಕೋಟೆಕಾರ್, ಗಗನ್ದೀಪ್ ಚಿತ್ತಾರಿ, ದೇವರ ಅರಮನೆ ಕುಟುಂಬದ ವಂಶಸ್ಥರಾದ ಮನಮೋಹನ್ ರಾವ್, ಭವಾನಿಶಂಕರ್ ರಾವ್, ರಘುರಾಮ್ ರಾವ್, ರಂಜನ್ ಕೋಟೆಕಾರ್, ಕಡೆಕಾರು ಕುಟುಂಬದ ಹಿರಿಯರಾದ ರಾಧಾಕೃಷ್ಣ ಜಪ್ಪು, ಕೃಷ್ಣಾನಂದ ರಾವ್, ಕಡೆಕಾರು ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಅಧ್ಯಕ್ಷರಾದ ಯೋಗೇಶ್ ಕುಮಾರ್ ಜಪ್ಪು, ವೆಂಕಟೇಶ್ ಜಪ್ಪು, ಹರಿಪ್ರಸಾದ್ ಜಿ, ಶಾಂತರಾಮ್ ಶೆಟ್ಟಿ ಅಡ್ಯಾರ್, ಪ್ರಥಮ ಹೆಗಡೆ, ವಿಜಯಚಂದ್ರ ಮಡಂತ್ಯಾರು, ಯೋಗೀಶ್ ಕುಮಾರ್ ಅತ್ತಾವರ, ಜ್ಯೋತಿಷ್ ಗಂಗಾಧರ್ ಪಣಿಕರ್ ಮುಂತಾದವರು ಪುಷ್ಪನಮನ ಸಲ್ಲಿಸಿದರು. ಕಲ್ಪನಾ ವೆಂಕಟೇಶ್ ಜಪ್ಪು, ದುರ್ಗಾದಾಸ್ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು.